ಅಮೆರಿಕಕ್ಕೆ ಬೆಂಬಲ ನೀಡಲು ಒಪ್ಪೇ ಬಿಡ್ತಾ ಚೀನಾ? ಇರಾನ್ ಮೇಲೆ 20 ಪಟ್ಟು ಹೆಚ್ಚಿನ ಬಲದಿಂದ ದಾಳಿಗೆ ಸಜ್ಜು. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರ್. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಇರಾನ್ ಅಮೆರಿಕ ಸಂಘರ್ಷವು ಜಾಗತಿಕ ಗಮನ ಸೆಳೆದಿದೆ. ಈ ಯುದ್ಧದಲ್ಲಿ ಹೆಚ್ಚು ಚರ್ಚಿಸಲ್ಪಟ್ಟ ವಿಷಯವೆಂದರೆ ಹಾರ್ಮುಜ್ ಜಲಸಂಧಿ. ಇರಾನ್ ಈಗಾಗಲೇ ಅಮೆರಿಕಕ್ಕೆ ಈ ವಿಷಯದ ಬಗ್ಗೆ ಎಚ್ಚರಿಕೆ ನೀಡುತ್ತಿತ್ತು. ಸಂಘರ್ಷ ಉಲ್ಬಣಗೊಳ್ಳುತ್ತಿದ್ದಂತೆ ಅಮೆರಿಕದ ತಾಳ್ಮೆ ಕಡಿಮೆಯಾಗುತ್ತಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ 20 ಪಟ್ಟು ಹೆಚ್ಚಿನ ಬಲದಿಂದ ದಾಳಿ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ಜೊತೆಗೆ ಚೀನಾವನ್ನ ಸಂಘರ್ಷಕ್ಕೆ ಎಳೆಯಲು ಪ್ರಯತ್ನಿಸುತ್ತಿದ್ದಾರೆ. ಇರಾನ್ ಯುದ್ಧದಲ್ಲಿ ಅಮೆರಿಕ ಊಹಿಸಿದಂತೆ ನಡೆಯುತ್ತಿಲ್ಲ. ಡೊನಾಲ್ಡ್ ಟ್ರಂಪ್ ಈಗ ಇರಾನ್ನ ಆತ್ಮೀಯ ಸ್ನೇಹಿತನ ಬೆಂಬಲವನ್ನ ಗಳಿಸಬಹುದಾದ ಒಂದು ತಂತ್ರವನ್ನ ರೂಪಿಸಿದ್ದಾರೆ. ಇದರಿಂದಾಗಿ ಅದು ಸಂಪೂರ್ಣವಾಗಿ ಏಕಾಂಗಿಯಾಗಿದೆ. ಇದೀಗ ಟ್ರಂಪ್ ಕೊಡುಗೆಯನ್ನ ಚೀನಾ ಸ್ವೀಕರಿಸುತ್ತಿದ್ಯಾ ಎಂಬ ಪ್ರಶ್ನೆ ಎದುರಾಗಿದೆ. ಇರಾನ್ ಹಾರ್ಮುಜ್ ಜಲಸಂಧಿಯ ಮೂಲಕ ತೈಲ ಹರಿವನ್ನ ಅಡ್ಡಪಡಿಸಿದರೆ ಅಮೆರಿಕವು ಇರಾನ್ ಮೇಲೆ ಹಿಂದೆಂದೂ ದಾಳಿ ಮಾಡದಷ್ಟು ಬಲವಾಗಿ ದಾಳಿ ಮಾಡುತ್ತದೆ. ಇದರಿಂದಾಗಿ ಇರಾನ್ ಒಂದು ರಾಷ್ಟ್ರವಾಗಿ ಪುನರ್ನಿರ್ಮಿಸಲು ಅಸಾಧ್ಯವಾಗುತ್ತದೆ. ಸಾವು, ಬೆಂಕಿ ಮತ್ತು ವಿನಾಶವು ಅವರ ಮೇಲೆ ಸುರಿಯುತ್ತದೆ ಎಂದಿದ್ದಾರೆ. ಇದನ್ನು ಚೀನಾ ಮತ್ತು ಹಾರ್ಮುಜ್ ಜಲಸಂಧಿಯನ್ನ ಬಳಸುವ ಎಲ್ಲಾ ದೇಶಗಳಿಗೆ ಉಡುಗೊರೆ ಎಂದು ಕರೆದಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.